ಕನಕ ನೌಕರರ ಸಂಘ ರಾಯಚೂರು, ತಾಲೂಕು ಕುರುಬರ ಸಂಘ ಸಿಂಧನೂರು, ಕನಕ ನೌಕರರ ಸಂಘ ಸಿಂಧನೂರು, ಶ್ರೀ ಬಸಪ್ಪ ಹ್ಯಾಟಿ ಶಿಷ್ಯರಿಂದ ಮತ್ತು ಅಭಿಮಾನ ಬಳಗದ ಸಿಂಧನೂರು ಸಂಯುಕ್ತ ಆಶ್ರಯದಲ್ಲಿ ವಯೋನಿವೃತ್ತಿ ಹೊಂದಿರುವಂಥ ಕನ್ನಡದ ಕಟ್ಟಾಳು ಸಂಘಟನಾ ಚಾತುರ್ಯ ಹೊಂದಿರತಕ್ಕಂಥ ಮತ್ತು ಜೀವನದುದ್ದೂ ಕೂಡ ಜನಪದ ಕಲೆಯನ್ನು ಮೈಗೂಡಿಸಿಕೊಂಡು ಮಕ್ಕಳಿಗೆ ಒಂದು ಕನ್ನಡ ಭಾಷೆಯನ್ನು ಸರಳವಾಗಿ ಸುಲಭವಾಗಿ ಅರ್ಥೈಸಿ ಮಕ್ಕಳಿಗೆ ಮೆಚ್ಚುಗೆ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂಥ ವಯೋನಿವೃತ್ತಿ ಹೊಂದಿರುವಂಥ ಶ್ರೀ ಬಸಪ್ಪ ಯಾಟಿ ಗುರುಗಳಿಗೆ ಈ ಅಭಿನಂದನಾ ಕಾರ್ಯಕ್ರಮಕ್ಕೆ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ನನ್ನೆಲ್ಲ ಆತ್ಮೀಯ ಗೌರವಾನ್ವಿತ ಪತ್ರಿಕಾ ಬಳಗಕ್ಕೆ ಹೃದಯಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರುತ್ತಾ, ಜೊತೆಗೆ ಈ ಒಂದು ವೇದಿಕೆಯ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರತಕ್ಕಂಥ ನಮ್ಮೆಲ್ಲರ ಹಿರಿಯರು ವೀರಪ್ಪ ಸಂಭೋಜ್ ಸರ್ ಅವರೇ, ಹಾಗೆಯೇ ನಾಗರಾಜ ಗಡಿಮರ್ ಸರ್ ಅವರೇ, ಹಿರಿಯರಾಗಿರ್ತಕ್ಕಂಥ ಬಸವರಾಜ ಆನಂದಿ ಸರ್ ಅವರೇ, ಹಾಗೂ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಮುತ್ತಪ್ಪ ಹೆಗ್ಡೆ ಸರ್ ಅವರೇ, ಈ ಸಂದರ್ಭದಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಗೆ ಪೂರಕವಾಗಿರ್ತಕ್ಕಂಥ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಎಲ್ಲರೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಆತ್ಮೀಯ ಪತ್ರಿಕಾ ಬಂಧುಗಳೇ ಹಾಗೂ ಎಲ್ಲ ಸ್ನೇಹಿತರೆ, 1989ರಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಬಸಪ್ಪ ಸರ್ ಅವರು ಸಿನ್ನೂರು ತಾಲೂಕಿಗೆ ಆಗಮಿಸಿದರು. 2007ರಲ್ಲಿ ತಿಳುಗೋಳ ಸರ್ಕಾರಿ ಪ್ರೌಢಶಾಲೆಯ ಸಹ ಶಿಕ್ಷಕರಾಗಿ ಬಡ್ತಿ ಬಂದಿದ್ದರು. ಇದರ ಜೊತೆಗೆ BO ಕಾರ್ಯಾಲಯದಲ್ಲಿ ಶಿಕ್ಷಣ ಸಂಯೋಜಕರಾಗಿ ಹಾಗೂ CRT ಆಗಿ ನಿಯೋಜನೆ ಮೇಲೆ ಕೆಲಸ ಮಾಡಿದರು. ಅವರು ಕನ್ನಡ ವಿಷಯದಲ್ಲಿ ಭಾಳಷ್ಟು ಪ್ರೌಢಿಮೆಯನ್ನು ಹೊಂದಿದವರು. ಅವರ 10ನೇ ತರಗತಿಯಲ್ಲಿ, ಅವರ ತಿಳುಗೋಳದಲ್ಲಿ ನಾನು ಮುಖ್ಯ ಗುರುವಿದ್ದಾಗ 10ನೇ ತರಗತಿಯಲ್ಲಿ ಅವ್ರ ಕೈಯಲ್ಲಿ ಕನಿಷ್ಠ ಅಂದ್ರೆ ಒಂದು 12 ವಿದ್ಯಾರ್ಥಿಗಳು 125ಕ್ಕೆ 125 ಅಂಕಗಳನ್ನು ಪಡೆದರು. ಜೊತೆಗೆ ಒಬ್ಬ ಜಾನಪದ ಸಾಹಿತಿ ಹಾಗೂ ಹಾಡುಗಾರ ಮತ್ತು ಒಳ್ಳೆಯ ಸಂಘಟಕ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಟನೆಯಲ್ಲಿದ್ದರು. ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದಲ್ಲಿ ಸುಮಾರು 8 ವರ್ಷಗಳವರೆಗೆ ಕಾರ್ಯವನ್ನು ಮಾಡಿ ಶೈಕ್ಷಣಿಕ ಕಾರ್ಯಾಗಾರ, ಶಿಕ್ಷಕರಿಗೆ ಹಳಗನ್ನಡದ ಬೋಧನೆಯ ಕನ್ನಡ ವೇದಿಕೆಯ ಜೊತೆಗೆ ಇಷ್ಟೆಲ್ಲ ಕೆಲಸವನ್ನು ಮಾಡಿ ಮೊನ್ನೆ ತಾನೇ ನವೆಂಬರ್ 30, 2024ರಂದು ವಯೋನಿವೃತ್ತಿಯನ್ನು ಹೊಂದಿದರು. ಹೀಗಾಗಿ ಕನ್ನಡ ವಿಷಯದ ಬಗ್ಗೆ, ಅದರಲ್ಲೂ ವಿಶೇಷವಾಗಿ ಇತ್ತೀಚೆಗೆ ಹಳಗನ್ನಡ ಹೇಳೋದು ಭಾಳ ಕಷ್ಟ. ಹೀಗಾಗಿ ಅವರು ಹಳಗನ್ನಡದ ಬಗ್ಗೆ, ವ್ಯಾಕರಣದ ಬಗ್ಗೆ ಭಾಳಷ್ಟು ಗಮನ ಕೊಡ್ತಿದ್ರು. ಹೀಗಾಗಿ ಅವರ ಶಿಷ್ಯವೃಂದ ಮತ್ತು ಅಭಿಮಾನಿ ಬಳಸಿದ್ರು. ಜೊತೆಗೆ ಜಿಲ್ಲಾ ಕನಕ ನೌಕರ ಸಂಘದ ಜಿಲ್ಲಾ ಅಧ್ಯಕ್ಷರಾಗಿಯೂ ಸಹ ಅವರ ಸೇವೆಯನ್ನು ಸಲ್ಲಿಸಿದರು. ಕೇವಲ ಒಂದು ಕನಕ ನೌಕರರ ಅಷ್ಟೇ ಅಲ್ಲ, ಎಲ್ಲರೊಂದಿಗೆ ಸರ್ವ ಧರ್ಮದ ಸರ್ವ ಜನಾಂಗದ ಜೊತೆಗೆ ಉತ್ತಮವಾದಂಥ ಬಾಂಧವ್ಯವನ್ನು ಹೊಂದಿರುವಂಥ ಒಬ್ಬ ಅಪ್ಪಟ ಕನ್ನಡದ ಅಭಿಮಾನಿ ಬಸಪ್ಪ ಹ್ಯಾಟಿ ಅವರಿಗೆ ಒಂದು ಗುರುವಂದನಾ ಅಭಿನಂದನಾ ಕಾರ್ಯಕ್ರಮವನ್ನು ಕನಕದಾಸ್ ಕಲ್ಯಾಣ ಮಂಟಪದಲ್ಲಿ ಶನಿವಾರ ದಿನ 4ನೇ ತಾರೀಕು ಮಧ್ಯಾಹ್ನ 1:30ಕ್ಕೆ ಕಾರ್ಯಕ್ರಮ ಇದೆ. ತಾವೆಲ್ಲ ದಯವಿಟ್ಟು ಆಗಮಿಸಿ ಈ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಬೇಕಂತ ಈ ಒಂದು ಪತ್ರಿಕಾ ಗೋಷ್ಠಿಯ ಮೂಲಕ ಅವರ ಅಭಿಮಾನಿಗಳಿಗೆ ಮತ್ತೊಮ್ಮೆ ನಾನು ಹೃದಯಪೂರ್ವಕ ಸ್ವಾಗತ ಕೊಡ್ತೇನೆ. ತಾವು ಸಹ ಮಾಧ್ಯಮದ ಬಂಧುಗಳು ಈ ಒಂದು ವಿಷಯವನ್ನು ಪ್ರಕಟಿಸಿ ಕೂಡ ಕರೆದಿರುವಂಥದ್ದು. ಜೊತೆಗೆ ಅವ್ರಿಗೂ ಏನದ ಇಷ್ಟೆಲ್ಲ ಸೇವೆ ಸಲ್ಲಿಸಲಿಕ್ಕೆ ಸಹಕಾರ ಕೊಟ್ಟಂಥ ಎಲ್ಲರಿಗೂ ಅಭಿನಂದನೆ ಸಲ್ಲಿಸುವಂಥ ಒಂದು ಅವಕಾಶ. ಅವರು ಏನದ ಈ ಕಾರ್ಯಕ್ರಮದಲ್ಲಿ ತಮ್ಮ ಆತ್ಮೀಯ ವಲಯ ತಮಗೆ ಸಹಕಾರ ನೀಡಿದ ಎಲ್ಲರನ್ನ ನೆನೆಸ್ಕೊಂಡು ಒಂದು ಕಾರ್ಯಕ್ರಮ ಮಾಡುವಂಥ ಮುಖ್ಯವಾದ